ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯವರೇ, ಹೋಳಿ ಹಬ್ಬದ ತಕ್ಷಣ ನಿಮ್ಮ ಜೀವನದಲ್ಲಿ ಅಚ್ಚರಿಯ ತಿರುವು ಆರಂಭವಾಗ್ತಾ ಇದೆ. ಬಣ್ಣಗಳ ಹಬ್ಬವಾದ ಹೋಳಿ ಕೇವಲ ಸಂಭ್ರಮವಲ್ಲ, ಅದು ಹಳೆಯ ದುಃಖಗಳನ್ನು ಸುಟ್ಟು ಹಾಕಿ ಹೊಸ ಆಶಾವಾದಕ್ಕೆ ದಾರಿಯನ್ನು ಮಾಡಿಕೊಡುವ ಪವಿತ್ರ ಕ್ಷಣ. ಪುರಾಣಗಳಲ್ಲಿ ಹೋಲಿಕಾ ದಹನವಾಗಿದ್ದು ಮತ್ತು ಭಕ್ತ ಪ್ರಹ್ಲಾದ ರಕ್ಷಿಸಲ್ಪಟ್ಟ ಘಟನೆ ಇದಾಗಿರುತ್ತೆ. ನಮಗೆ ಒಂದು ಗಾಢ ಸಂದೇಶ ನೀಡುತ್ತೆ. ನಮಗೆ ಸತ್ಯದ ಮೇಲಿನ ನಂಬಿಕೆ ಇದ್ದರೆ ಯಾವುದೇ ಕಷ್ಟ ಶಾಶ್ವತವಾಗಿ ಇರೋದಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಇತ್ತೀಚಿನ ಗೊಂದಲಗಳು, ವಿಳಂಬಗಳು ಮತ್ತು ಮನಸ್ಸಿನ ಬೇಸರಗಳು ಈಗ ಎಲ್ಲವೂ ಕೂಡ ಅಂತ್ಯವಾಗುತ್ತೆ. ಹೋಳಿ ಹಬ್ಬದ ನಂತರ ಮೊದಲ ಬದಲಾವಣೆ ನಿಮ್ಮ ಮನಸ್ಸಿನ ಸಮತೋಲನದಲ್ಲಿ ಕಾಣಿಸುತ್ತೆ. ತುಲಾರಾಶಿಯವರು ಸಹಜವಾಗಿ ಸಮತೋಲನ ಮತ್ತು ನ್ಯಾಯ ಬುದ್ಧಿಯ ಅವರು ಆಗಿರ್ತಾರೆ. ಆದರೆ ಇತ್ತೀಚೆಗೆ ನೀವು ತೆಗೆದುಕೊಂಡ ನಿರ್ಧಾರಗಳು ಒತ್ತಡದ ಕಾರಣದಿಂದ ಕಷ್ಟಕರ ಆಗಿದ್ದವು. ಈಗ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಅನ್ನೋದು ಸಿಗ್ತಾ ಇದೆ. ಹಿರಿಯರು ನಿಮ್ಮ ಸಲಹೆಯನ್ನು ಪರಿಗಣಿಸೋದಕ್ಕೆ ಆರಂಭಿಸ್ತಾರೆ. ಪದೋನ್ನತಿ ಅಥವಾ ಹೊಸ ಹೊಣೆಗಾರಿಕೆ ಸಾಧ್ಯ ಇದೆ. ಆರ್ಥಿಕವಾಗಿ ನೋಡಿದರೆ ಹೋಳಿ ನಂತರದ 30 ದಿನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೀವು ಬಹುಕಾಲದಿಂದ ನಿರೀಕ್ಷಿಸಿದ್ದ ಹಣದ ವಿಷಯದಲ್ಲಿ ನಿಮಗೆ ಸುಧಾರಣೆ ಅನ್ನೋದು ಕಾಣಬಹುದು. ಹಳೆಯ ಬಾಕಿ ಹಣ ಏನಾದರೂ ಇದೆ ಅದು ವಾಪಸ್ ಬರಬಹುದು. ಹೊಸ ಹೂಡಿಕೆ ಮಾಡುವ ಅವಕಾಶ ಬರಬಹುದು. ಆದರೆ ಆತುರ ಮಾಡೋದಕ್ಕೆ ಹೋಗಬೇಡಿ. ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ಲಾಭವನ್ನು ತರುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷದ ಬಣ್ಣಗಳು ತುಂಬಿಕೊಳ್ಳುತ್ತೆ. ಮನೆಯಲ್ಲೊಂದು ಶುಭ ಸುದ್ದಿ ಅನ್ನೋದು ಕೇಳಿ ಬರಬಹುದು. ವೈವಾಹಿಕ ಜೀವನದಲ್ಲಿ ಉಂಟಾಗಿದ್ದ ಸಣ್ಣ ತಪ್ಪು ಅರ್ಥಗಳು ದೂರವಾಗುತ್ತೆ. ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಹೋಳಿ ನಂತರ ಮಾತುಕತೆ ಗಾಢವಾಗುತ್ತೆ. ನಿಮ್ಮ ಮನಸ್ಸಿನ ಭಯಗಳನ್ನು ತೆರೆಯಾಗಿ ಹೇಳಿದರೆ ಸಂಬಂಧ ಮತ್ತಷ್ಟು ಬಲವಾಗುತ್ತೆ. ವಿವಾಹ ಯೋಗ್ಯರಿಗೆ ಉತ್ತಮ ಪ್ರಸ್ತಾಪಗಳು ಬರಬಹುದು. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಲಾಭದಾಯಕವಾಗಿರುತ್ತೆ. ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದರೆ ಜನಪ್ರಿಯತೆ ಅನ್ನೋದು ಹೆಚ್ಚಾಗಬಹುದು. ನಿಮ್ಮ ಮಾತಿನ ಮೃದುತ್ವ ಮತ್ತು ಸಮತೋಲನ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಧ್ಯಾತ್ಮಿಕವಾಗಿ ಈ ಹೋಳಿ ನಿಮಗೆ ಶುದ್ಧೀಕರಣದ ಕಾಲ ಅಂತಾನೆ ಹೇಳ್ಬಹುದು. ಹೋಳಿ ದಿನ ಅಥವಾ ನಂತರದ ಒಂದು ಶುಕ್ರವಾರ ಒಂದು ದೀಪ ಹಚ್ಚಿ ದೇವರ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥಿಸಿ ಹೊಸ ಸಂಕಲ್ಪವನ್ನು ಕೈಗೊಳ್ಳಿ. ಆ ಸಂಕಲ್ಪ ಈ ವರ್ಷ ನೆರವೇರಲು ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ನಿದ್ದೆ ಮತ್ತು ಆಹಾರ ಕ್ರಮ ಸರಿಯಾಗಿರಲಿ. ಮನಸ್ಸಿನ ಒತ್ತಡ ಕಡಿಮೆ ಆಗಿರೋದ್ರಿಂದ ದೈಹಿಕ ಆರೋಗ್ಯವು ಕೂಡ ಸುಧಾರಿಸುತ್ತೆ. ಯೋಗ ಅಥವಾ ಧ್ಯಾನ ಮಾಡಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಕಾಲ. ಪರೀಕ್ಷೆ ಅಥವಾ ಸಂದರ್ಶನಗಳಲ್ಲಿ ನಿಮ್ಮ ಶ್ರಮ ಫಲವನ್ನು ನೀಡುತ್ತೆ. ಕಲೆ, ಸಂಗೀತ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಬರುತ್ತೆ. ಸ್ನೇಹ ವಲಯದಲ್ಲಿ ಒಂದು ಸತ್ಯ ಹೊರಬರಬಹುದು. ಯಾರು ನಿಮ್ಮ ನಿಜವಾದ ಬೆಂಬಲಿಗರು ಎಂಬುದು ಸ್ಪಷ್ಟವಾಗುತ್ತೆ. ಈ ಅರಿವು ನಿಮಗೆ ಭವಿಷ್ಯದಲ್ಲಿ ಸರಿಯಾದ ಆಯ್ಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆ ತುಲಾರಾಶಿಯವರೇ, ಹೋಳಿ ಹಬ್ಬ ನಿಮ್ಮ ಜೀವನದಲ್ಲಿ ಹೊಸ ಸಮತೋಲನ ಆರಂಭ. ನೀವು ಅನುಭವಿಸಿದ ಕಷ್ಟಗಳು ಈಗ ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತೆ. ಹಳೆಯ ಅಧ್ಯಾಯ ಮುಗಿದು ಹೊಸ ಸಾಧನೆಯ ಅಧ್ಯಾಯ ಆರಂಭವಾಗುತ್ತೆ. ಧೈರ್ಯ ಮತ್ತು ನಂಬಿಕೆಯಿಂದ ನೀವು ಮುಂದೆ ಸಾಗ್ರಿ. ನಿಮಗೆಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಈ ಬಣ್ಣಗಳ ಹಬ್ಬ ನಿಮ್ಮ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆ, ಕುಟುಂಬ ಸೌಹಾರ್ದ, ಮಾನಸಿಕ ಶಾಂತಿ ಮತ್ತು ಸಮಾಜದಲ್ಲಿ ಗೌರವ ಎಲ್ಲವನ್ನು ಕೂಡ ತಂದುಕೊಡುತ್ತೆ. ಆದ್ದರಿಂದ ತುಲಾರಾಶಿಯವರೇ, ಹೋಳಿ ಹಬ್ಬದ ತಕ್ಷಣ ನಡೆಯುವ ಈ ಶುಭ ಘಟನೆಗಳನ್ನು ಸ್ವಾಗತಿಸೋದಕ್ಕೆ ಸಿದ್ಧರಾಗಿ. ಇದು ನಿಮ್ಮ ಸಮಯ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಶುಭ ಕ್ಷಣ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಷಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.